ತಿಪ್ಪೇಸ್ವಾಮಿ ಅಪ್ಪ ಅಂತೇಳಿ. ಅಪ್ಪ ಬಂದು ಇಲ್ಲೇ ಬಳ್ಳಾರಿಯವರು ಅಪ್ಪಮ್ಮ. ಸೊ ಆ್ಯಕ್ಚುಲಿ ಅಪ್ಪಂಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಡಿಸ್ಕ್ ಬಂದು ಬಲ್ಸ್ ಆಗಿದೆ. ಸೊ ಆ್ಯಕ್ಚುಲಿ ಮುಂಚೆ ಎಲ್ಲ ಬಂದು ನಾವು ಒಂದು ವಿಡಿಯೋ ಹಾಕ್ತೀವಿ, ಚಿನ್ಮಯ್ ಅಂತ ಹೇಳಿ ಒಂದು ಹುಡುಗಂದು. ಅಪ್ಪನ ಹೆಸರು ಬಂದು ಮಾಂತೇಶಪ್ಪ ಅಂತ ಹೇಳಿ. ಸೊ ಆ್ಯಕ್ಚುಲಿ ಅವ್ರು ಬಂದು ಟ್ರೀಟ್ಮೆಂಟಿಗೆ ಬರ್ತಾ ಇದ್ರು ಅವ್ರ ಮಗನ ಕರ್ಕೊಂಡು. ಅವ್ರಿಗೆ ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು, ಮಸಲ್ಸ್ ಗ್ರೋತ್ ಆಗ್ತಾ ಇರಲಿಲ್ಲ ಅವನಿಗೆ. ಸೊ ಅವ್ರು ಬಂದು ಇಲ್ಲಿ ಸರಾಕೇರಲ್ಲಿ ಒಂದು ಬೆಸ್ಟ್ ರಿಸಲ್ಟನ್ನು ತೊಗೊಂಡಿದ್ರು. ಸೊ ಆ್ಯಕ್ಚುಲಿ ಬಂದು ಅಪ್ಪ ಅವರೂ ಕೂಡ ಬಸ್ ಡ್ರೈವರೇ, KSRTCಲಿ ಬಂದು ವರ್ಕ್ ಮಾಡ್ತಾರೆ. ಅಪ್ಪ ಬಂದು ಈ ಥರ ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ಇವತ್ತು 3 months ಆಯಿತು ಕಂಟಿನ್ಯೂಸ್ ಆಗಿ ವರ್ಕಿಗೆ ಹೋಗಿಲ್ಲ. ಅಪ್ಪ ಲೀವ್ ಹಾಕಿ ಮನೇಲೇ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಓಡಾಡೋಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವನ್ನ ಅನುಭವಿಸಿದ್ದಾರೆ. ಡಿಸ್ಕ್ ಬಲ್ಸ್ ಆಗಿರೋದು. ಸೊ ಆ್ಯಕ್ಚುಲಿ ಅವ್ರನ್ನ ಪ್ರಾಬ್ಲಮ್ ಯಾರು ಸಫರ್ ಮಾಡಿರ್ತಾರೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಅವ್ರು ಇವಾಗ ಆಪ್ರೇಷನ್ ಅಂತ ಹೋಗುವಾಗ ಅವ್ರಿಗೆ 100% ಗ್ಯಾರಂಟಿನೂ ಕೊಡಲ್ಲ. ಆಪ್ರೇಷನ್ ಮಾಡಿಸಿದ್ರೂ ಕೂಡ ಅವರ ಪ್ರಾಬ್ಲಮ್ ಬಂದು ಸರಿ ಆಗಲ್ಲ. ಆ ಥರ ಪ್ರಾಬ್ಲಮ್ ಬಂದು ಅಪ್ಪ ಅನುಭವಿಸ್ತಾ ಇದ್ದಿದ್ದು. ಆ್ಯಕ್ಚುಲಿ ಅಪ್ಪ ಬಂದು ಅವರ ಪ್ರಾಬ್ಲಮಿಂದ ಆಲ್ರೆಡಿ ಅವ್ರು ಕ್ರಾಸ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ತುಂಬ ಸಫರ್ ಮಾಡ್ತಾ ಇದ್ರು. ಅದಾದಮೇಲೆ ಬಂದು ಅಪ್ಪನ ಮನೆಯಲ್ಲಿ ಮಾಂತೇಶಪ್ಪ ಅವರು ಹೋಗಿ ಅವರು ಬಾಡಿಗೆಗೆ ಹೋಗಿದ್ರು. ಅದಾದಮೇಲೆ ಇಲ್ಲ ಬನ್ನಿ ನೀವು ಸರಾಕೇರಲ್ಲಿ ಬಂದು ಚೆನ್ನಾಗಾಗುತ್ತೆ ಅಲ್ಲಿದ್ರಿ ಅಂತ ಹೇಳ್ಬಿಟ್ಟು ಅಪ್ಪ ಕರ್ಕೊಂಡ್ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರ ಮನೆ CCM ಬೆಡ್ ಥೆರಪಿ ಇತ್ತು. ಆ ಬೆಡ್ ಥೆರಪಿಯನ್ನು ಅಪ್ಪನಿಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಪ್ಪನಿಗೆ ಬಂದು ಬೆನ್ನಲ್ಲಿ ಗಂಟುಗಳೆಲ್ಲ ಆಗಿತ್ತು. ಆ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಗಂಟೆಲ್ಲ ಬಂದು ಕರ್ಗೋಗಿದೆ. ಅದಾದಮೇಲೆ ಅಪ್ಪಂಗೆ ಒಂದು ಬೆಸ್ಟ್ ರಿಸಲ್ಟ್ ಬಂತು. ಅದಕ್ಕೋಸ್ಕರನೇ ಸರಾಕೇರಲ್ಲಿ ಹೋಗುವಾಗ ನಿಮಗೆ ಆಟೋಮೆಟಿಕ್ ಥೆರಪಿನೂ ಕೂಡ ಕೊಡ್ತಾರೆ, ಅದರಿಂದ ಇನ್ನೂ ಬೇಗ ಗುಣ ಆಗುತ್ತೆ ಅಂತ ಹೇಳಿ ಅಪ್ಪನ ಕರ್ಕೊಂಡ್ಬಂದ್ರು. ಸೊ ಆ್ಯಕ್ಚುಲಿ ಬಂದು ಅಪ್ಪ ಮೊನ್ನೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದಾರೆ. ಇವಾಗ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಬಂದು ಸರಿ ಆಗ್ತಾ ಇದೆ ಅಂತ ಡಾಕ್ಟರೇ ಅಪ್ಪನಿಗೆ ಹೇಳಿದ್ದಾರೆ. ಓಕೆನಾ? ಸೊ ಅಪ್ಪನಿಗೆ ಬಂದು ಇವಾಗ ಅವರ ಸ್ಪೈನ್ ಪ್ರಾಬ್ಲಮ್ ಬಂದು 70% ಗುಣ ಆಗಿದೆ. ಅಪ್ಪಮ್ಮ ಜೋರ ಕ್ಲಾಪ್ ಮಾಡಿ ಎಲ್ಲ. 70% ಅಪ್ಪನೇ ಹೇಳ್ತಾ ಇದ್ದಾರೆ ನನ್ನ ಪ್ರಾಬ್ಲಮ್ ಬಂದು ಇವಾಗ 70% ಗುಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಪ್ಪ ಬಂದು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ಅಪ್ಪಮ್ಮ. ಸೊ ಎಲ್ಲರೂ ಕೇಳಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ನನಗೆ ಬ್ಯಾಕ್ ಪೇನು ಇರೋದ ಕಾರಣ ನಾನು 2 ತಿಂಗಳು ಮನೆಯಲ್ಲೇ ತೋರಿಸ್ಕೊಂಡು ಮಲ್ಕೊಂಡಿದ್ದೆ. ಮಾಂತೇಶಪ್ಪ ಅಂತ ಅವರು ಈ ಸರಕ್ಕೆ ಕರೆಸ್ಕೊಂಬಂದು ನನಗೆ ಸ್ಟೇಟ್ಮೆಂಟ್ ಕೊಡಿಸಿದ ಮೇಲೆ ನಾನೇ ಒಂದು ನಿಲ್ಲಕ್ಕಾಗ್ತಿದ್ದಿಲ್ಲ. ನನಗೆ ಆ ಪರಿಸ್ಥಿತಿಯಲ್ಲೇ ಇದ್ದೆ. ಒಂದು 10 ಹೆಜ್ಜೆ ನಡೆಯೋಕ್ಕೆ ಸುತ್ತ ಆಗ್ತಿದ್ದಿಲ್ಲ. ನಡೆಯೋದ್ರ ಸುತ್ತ ಈ ಕಾಲು ಬಲಗಾಲು ಪೂರ್ತಿ ನೋವು ಬಂದುಬಿಡೋದು. ಆಮೇಲೆ ಇದು ಫಿಸಿಯೋಥೆರಪಿ ಮಾಡಿದಾಗಲಿಂದ ನಮಗೆ ಸ್ವಲ್ಪ ಗುಣ ಆಗಿದೆ. ಈಗ ಮೊನ್ನೆ ಸೆರಾಕಿಯಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಾಗ್ಲಿದ್ದ ನನಗೊಂದು 70% ಗುಣ ಆಗಿದೆ. ಈಗ ನಿಂತು ಮಾತಾಡೋಕ್ಕೆ ಸುತ್ತ ಆಗ್ತಿದ್ದಿಲ್ಲ, ನನಗೆ ನಿಲ್ಲಕ್ಕೂ ಆಗ್ತಿದ್ದೆ. ಎಲ್ಲ ಪೂರ್ತಿ ಹಿಂಗೆ ಬೆಂಡಾಗಿದ್ದೆ. ಆದರೂ ಇಲ್ಲಿ ಎಲ್ಲ ಕೊಟ್ಟು ನನಗೆ ಗುಣ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಮ್ಮನ್ನು ನೋಡ್ಕೊಂತ ಇರತಕ್ಕಂಥ ಮಕ್ಕಳಿಗೆಲ್ಲರಿಗೂ ಧನ್ಯವಾದಗಳು. ಅಪ್ಪ ಇವಾಗ ನಿಮ್ಮ ಥರನೇ ಪ್ರಾಬ್ಲಮ್, ಇವಾಗ ಸ್ಪೈನ್ ಪ್ರಾಬ್ಲಮ್ ತುಂಬ ಜನ ಸಫರ್ ಮಾಡ್ತಾ ಇರ್ತಾರಪ್ಪ. ಅಂಥವ್ರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದು ಇದು ತಗೊಳ್ರಿ, ಥೆರಪಿ ತಗೊಂಡ್ರೆ ಗುಣ ಆಗ್ತದೆ ಅಂತ ಹೇಳಿ. ಓಕೆ, ಇವಾಗ ನೀವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಏನು ಹೇಳಿದ್ರು ನಿಮಗೆ? ನನಗೆ ಫಸ್ಟು ಇದು ಹಾಕ್ಬೇಕಂತ ಹೇಳಿದ್ರು ಮೇಡಮ್, ಆಪರೇಷನ್ ಮಾಡಿ ಕ್ಲಿಪ್ ಹಾಕ್ಬೇಕಂತ ಹೇಳಿದ್ರು. ಓಕೆ, ಆಮೇಲೆ 1 ತಿಂಗಳು ಟ್ಯಾಬ್ಲೆಟ್ಸ್ ಕೊಟ್ಟರು. ಅದು ರಾತ್ರಿ ಒಂದೇ ಒಂದು ಟ್ಯಾಬ್ಲೆಟ್ಸ್, ಮತ್ತೆ ಬೇರೆ ಏನಿಲ್ಲ. 1 ತಿಂಗಳು ತಿಂದೆ. ಆಮೇಲೆ ನೆಕ್ಸ್ಟ್ ತಿಂಗಳು ಹೋದ್ಮೇಲೆ ಅವರು ಕ್ಲಿಪ್ಪೇನು ಬೇಡ, ಇದೊಂದು ತಿಂಗಳು ನೋಡೋಣ ಅಂತ ಹೇಳಿ ಮತ್ತೆ ಅದೇ ಟ್ಯಾಬ್ಲೆಟ್ಸೇ ಕಂಟಿನ್ಯೂ ಮಾಡಿದ್ರು. ಆಮೇಲೆ ಅಷ್ಟರಲ್ಲೇ ಈ ಮಾಂತೇಶಪ್ಪ ನಮ್ಮ ಮನೆ ಬಾಡಿಗೆ ಬಂದರು. ಅವರು ಇದು ಥೆರಪಿದು ಬೆಡ್ ಕೊಟ್ಟರು. ಅಲ್ಲಿದ್ದ ಅದು ಕರ್ಕೊಂಬಂದು ಇಲ್ಲಿ ಬಿಟ್ಟರು. ಇಲ್ಲೇ ಆದಮೇಲೆ ಇಲ್ಲಿ ಎಲ್ಲ ಆಟೋಮೆಟಿಕ್ಕು ಅದು ಇದು ಕೊಟ್ಟ ಮೇಲೆ ನನಗೆ ಒಂದು 70% ಗುಣ ಆಗಿದೆ. ಈಗ ಇಷ್ಟು ನಿಂತ್ಕೊಂಡು ಮಾತಾಡೋಕ್ಕೆ ಸುತ್ತ ಆಗ್ತಿದ್ದಿಲ್ಲ ನನ್ನ ಕೈಲಿ. ಎಲ್ಲ ಪೂರ್ತಿ ಹಿಂಗೆ ಬೆಂಡ್ ಆಗಿಬಿಟ್ಟಿದೆ, ರೈಟ್ ಸೈಡ್ ಆಗಿಬಿಟ್ಟಿದ್ದೆ. ಈಗೆಲ್ಲ ಗುಣ ಆಗ್ತದೆ. ಹೇಗೆ ನಾನು 4 ತಿಂಗಳು ಇದು ರನ್ನಿಂಗ್ ರಜಾ ಹಾಕಿ ಮನೆಯಲ್ಲೇ ಇದ್ದೀನಿ. ಅಪ್ಪ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ನಿಮಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತು ಅಪ್ಪ? ಇವಾಗ ಶೀತ ಆಗೋದು, ಜ್ವರ ಆಗೋದು, ನನಗೇನು ಜಾಸ್ತಿ ಆಗೋದು? ಏನಿಲ್ಲ, 1 ದಿವಸ ಜ್ವರ ಅಷ್ಟೇ ಬಂದಿದ್ದು. ಆಮೇಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಏನು ಬಂದಿಲ್ಲ. ಏನು ಓಕೆ, 70% ಗುಣ ಗುಣ ಆಗಿದೆ. 70% ಆರಾಮಾಗಿದೆ. ಇದನ್ನು ಓಕೆ, ಇವಾಗ 1 ದಿವಸ 1 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಮುಂಚೆ ಎಲ್ಲ ವಾಕಿಂಗ್. ಅಪ್ಪ ಇವಾಗ ಇದೇ ಟ್ರೀಟ್ಮೆಂಟ್ ನೀವು ಕಂಟಿನ್ಯೂ ಮಾಡುವಾಗ ನೀವು ಕೆಲಸಕ್ಕೆ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಮೇಡಮ್, ನಂಬಿಕೆ ಇದೆ. ಒಂದು ತಿಂಗಳಾದ್ಮೇಲೆ ಹೋಗಲೇಬೇಕು ನೌಕರಿಗೆ. ಎಷ್ಟು ದಿನ ಅಂತ ಕೊಡ್ತಾರೆ ರಜಾ. ನನಗೆ ಆರಾಮಿಲ್ಲ ಅಂತೇಳಿ ನೀವು ಮೊನ್ನೆ ಮತ್ತೆ ಸಾಹೇಬ್ರ ಹತ್ರ ಹೋಗಿ ಕೇಳಿದ್ಮೇಲೆ ಲೀವ್ ಹಾಕಿ ಕೊಟ್ಟರು, ಸ್ಯಾಂಕ್ಷನ್ ಮಾಡಿದರು. ಓಕೆ, ಇವಾಗ ನಿಮ್ಮ ಸ್ಪೈನ್ ಪ್ರಾಬ್ಲಮ್ ಇಲ್ಲಿರ್ತಕ್ಕಂಥ ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ನಿಮಗೆ ಗುಣ ಆಗಿದೆ ಅಂತ ಅನಿಸ್ತಾ ಇದೆ ಮೇಡಮ್? ಇದು ಕೊಟ್ಟರಲ್ಲ ಮೇಡಮ್, ಆಟೋಮೆಟಿಕ್ಕು 5G, ಮತ್ತೆ ಇದು ಬೆಡ್ ಕೊಟ್ಟಿದ್ದಾರೆ. ಮತ್ತೆ ನಾನು ಮನೇಲಿ ಹೋಗಿ ಮತ್ತೆ ಬೆಡ್ ಮಾಡ್ತೀನಿ. ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಡ್ನಲ್ಲಿ ಮಾಡ್ತೀನಿ.
ಇದರಿಂದ ನನಗೆ ಸ್ವಲ್ಪ ಗುಣ ಆಗಿದೆ ಮೇಡಮ್. ಓಕೆ, ಇವಾಗ 5G ಅಲ್ಲಿ CCM ಬಿಟ್ಟರೆ ಬೇಗ ರಿಸಲ್ಟ್ ಬಂದಿದೆ ನಿಮಗೆ. ಓಕೆ, ಬರ್ತಕ್ಕಂಥ ಹೊಸಬ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಚೆನ್ನಾಗಿ ಆಗ್ತಾರೆ, ಬಂದು ತಗೊಂಡು ಹೋಗ್ರಿ, ಥೆರಪಿ ತಗೊಂಡ್ರೆ ಆರಾಮಿರ್ತಾರೆ ಅಂತ. ಥ್ಯಾಂಕ್ಸ್ ಅಪ್ಪ.